ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಕಟ್ಟಡ ಕಾರ್ಮಿಕರು ಹಾಗೂ ಇತರ ನಿರ್ಮಾಣ ಕಾರ್ಮಿಕರಿಗೆ ಇದು ಒಂದು ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರಬಹುದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಡೆಯಿಂದ ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಲಾಗಿದೆ. ಅಂದ್ರೆ ಬಹಳಷ್ಟು ಮಂದಿ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಈ ಒಂದು ಕೋವಿಡ್-19 ರಿಲೀಫ್ ಫಂಡ್ ಏನಿದೆ 3,000 ರೂಪಾಯಿ ಹಣ ಇವತ್ತಿನವರೆಗೂ ಬಂದಿಲ್ಲ. ಅಂತವರಿಗೆ ಇದೊಂದು ಪಕ್ಕಾ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರಿಗೆ 3,000 ರೂಪಾಯಿ ಹಣ ಬಂದಿಲ್ಲ ಅದಕ್ಕೆ ಕಾರಣ ಏನು, ಮತ್ತೆ ನೀವು ಏನ್ ಮಾಡ್ಬೇಕಾ, ಒಂದು 3,000 ರೂಪಾಯಿ ಹಣವನ್ನ ಪಡಿಬೇಕಾದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಕಾರ್ಮಿಕ ಕಲ್ಯಾಣ ಮಂಡಳಿ ಕಡೆಯಿಂದ ಯಾರ್ಯಾರಿಗೆ ಅಂದ್ರೆ ಕಟ್ಟಡ ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ ಯಾರಿಗೆ 3,000 ರೂಪಾಯಿ ಹಣ ಬಂದಿದೆ ಅನ್ನೋ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಅದ್ರ ಜೊತೆಗೆ ಇನ್ನು ಯಾವ್ಯಾವ ಕಾರ್ಮಿಕರಿಗೆ 3,000 ರೂಪಾಯಿ ಹಣ ಬಂದಿಲ್ಲ ಅಂತವರ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಅವರಿಗೆ ಯಾರಿಗೆ 3,000 ರೂಪಾಯಿ ಹಣ ಬಂದಿಲ್ಲ ಅದಕ್ಕೆ ಕಾರಣ ಏನು, ಮತ್ತೆ ನೀವು ಏನ್ ಮಾಡಿದ್ರೆ ನಿಮಗೆ 3,000 ರೂಪಾಯಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡಿ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನೀವು ತಿಳ್ಕೊಬಹುದು. ಫ್ರೆಂಡ್ಸ್, ಮೊದಲಿಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದಲ್ಲಿ ಇಲ್ಲಿ ನೋಡ್ತಿರ್ಬೋದು ಕೋವಿಡ್-19 ರಿಲೀಫ್ ಡಿಬಿಟಿ ವಿವರಗಳು ಅಂತ ಒಂದು ಹೊಸ ಆಪ್ಷನ್ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ನಿಮಗೆ ಮೊದಲಿಗೆ ಕಟ್ಟಡ ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ ಯಾರ್ಯಾರಿಗೆ ಹಣ ಬಂದಿದೆ ಅವರ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತದನಂತರ ಯಾರ್ಯಾರಿಗೆ ಹಣ ಬಂದಿಲ್ಲ ಆ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ, ಯಾವ ಕಾರಣದಿಂದಾಗಿ ಅವರಿಗೆ 3,000 ರೂಪಾಯಿ ಹಣ ಬಂದಿಲ್ಲ, ಮತ್ತೆ ಆ ಒಂದು 3,000 ರೂಪಾಯಿ ಹಣವನ್ನ ಬರುವಂತೆ ಮಾಡೋದಕ್ಕೆ ಏನ್ ಮಾಡ್ಬೇಕನ್ನೋದನ್ನ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾರ್ಯಾರಿಗೆ ಹಣ ಬಂದಿದೆ ಅನ್ನೋದನ್ನ ಲಿಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. ಅಂದ್ರೆ ಇಲ್ಲಿ ಜಿಲ್ಲೆಯ ಹೆಸರು ಅಂತ ಕೊಡಲಾಗಿದೆ. ಟೋಟಲ್ ಆಗಿ ಎಲ್ಲಾ ಜಿಲ್ಲೆಯ ಹೆಸರುಗಳನ್ನ ಇಲ್ಲಿ ಕೊಡಲಾಗಿದೆ. ಲೆಫ್ಟ್ ಗೆ ನೋಡ್ತಿರ್ಬೋದು ಟೋಟಲ್ ಆಗಿ 29 ಜಿಲ್ಲೆಯ ಹೆಸರುಗಳನ್ನ ಕೊಡಲಾಗಿದೆ. ನಿಮ್ಮ ಜಿಲ್ಲೆ ಯಾವುದು ಅಂತ ನೀವು ಇಲ್ಲಿ ಮೊದಲಿಗೆ ನೋಡ್ಕೊಳ್ಬೇಕು. ಆ ಒಂದು ಜಿಲ್ಲೆ ಮುಂದೆ ಇಲ್ಲಿ ನೋಡ್ತಿರ್ಬೋದು ಡಿಬಿಟಿ ಯಶಸ್ವಿ ವಿವರಗಳು, ಅಂದ್ರೆ ಯಾವ್ಯಾವ ಕಟ್ಟಡ ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ 3,000 ರೂಪಾಯಿ ಹಣ ಬಂದಿದೆ ಅನ್ನೋದಕ್ಕೆ ಲಿಸ್ಟ್ ಅನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಬಾಗಲಕೋಟೆ ಜಿಲ್ಲೆಯವರು ಆಗಿದ್ರೆ ಇಲ್ಲಿ ನೋಡ್ತಿರ್ಬೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವಂತಹ ಕಟ್ಟಡ ಕಾರ್ಮಿಕರಿಗೆ ಯಾವ್ಯಾವ ಕಟ್ಟಡ ಕಾರ್ಮಿಕರಿಗೆ ಹಣ ಬಂದಿದೆ ಅನ್ನೋದಕ್ಕೆ ಇಲ್ಲಿ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಡಿಬಿಟಿ ಯಶಸ್ವಿ ವಿವರಗಳಂತ ಇದೆ, ಅದ್ರ ಕೆಳಗಡೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ನೋಡ್ತಿರ್ಬೋದು. ಆ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಅಂದ್ರೆ ನಿಮ್ಮ ಜಿಲ್ಲೆಯ ಮುಂದೆ ಇರುವಂತಹ ಡೌನ್ಲೋಡ್ ಆಪ್ಷನ್ ಮುಂದೆ ಕ್ಲಿಕ್ ಮಾಡಿದ್ರೆ ಯಾರ್ಯಾರಿಗೆ ಆ ಒಂದು ಜಿಲ್ಲೆಯಲ್ಲಿ ಇರುವಂತಹ ಕಟ್ಟಡ ಕಾರ್ಮಿಕರಿಗೆ ಯಾರ್ಯಾರಿಗೆ ಹಣ ಬಂದಿದೆ ಅಂತ ಇಲ್ಲಿ ಎಕ್ಸೆಲ್ ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ. ಕೆಳಗಡೆ ನೋಡ್ತಿರ್ಬೋದು, ಇದನ್ನ ಜಸ್ಟ್ ನೀವು ಓಪನ್ ಮಾಡ್ಕೊಳ್ಳಿ. ಅಂದ್ರೆ ಯಾವ ಕಟ್ಟಡ ಕಾರ್ಮಿಕರಿಗೆ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಇಲ್ಲಿ ಎಕ್ಸೆಲ್ ಶೀಟ್ ಅನ್ನ ನಾನು ಇಲ್ಲಿ ನಿಮ್ಗೆ ಡೌನ್ಲೋಡ್ ಮಾಡಿದ್ದೀನಿ, ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಆ ಒಂದು ಕಟ್ಟಡ ಕಾರ್ಮಿಕರ ಹೆಸರು ಕಾಣುತ್ತೆ. ನಂತರ ಅವರ ಒಂದು ಕಾರ್ಮಿಕ ಕಾರ್ಡಿನ ರಿಜಿಸ್ಟ್ರೇಷನ್ ನಂಬರ್, ಡಿಸ್ಟ್ರಿಕ್ಟ್, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಮತ್ತೆ ಸರ್ಕಲ್ ನೇಮ್ ಕೂಡ ಇಲ್ಲಿ ಕಂಡು ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಎಲ್ಲ ರೀತಿಯ ಡೀಟೇಲ್ಸ್ ಅನ್ನ ನೋಡಬಹುದು. ಅಂದ್ರೆ ಈ ಒಂದು ಲಿಸ್ಟ್ ಏನಿದೆ ಯಾರ್ಯಾರಿಗೆ 3,000 ರೂಪಾಯಿ ಹಣ ಬಂದಿದೆ ಅವರ ಒಂದು ಹೆಸರಿನ ಲಿಸ್ಟ್ ಇದು. ಅಂದ್ರೆ ಈ ಒಂದು ಲಿಸ್ಟ್ ನಲ್ಲಿ ಹೆಸರಿರುವಂತಹ ಕಾರ್ಮಿಕರು ಏನಿದ್ದಾರೆ ನಿಮ್ಮ ಹೆಸರು ಇದರಲ್ಲಿ ಇತ್ತಂದ್ರೆ ಕೂಡಲೇ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ 3,000 ರೂಪಾಯಿ ಹಣ ಏನಿದೆ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗಿರುತ್ತೆ. ಇದು ಹಣ ಬಂದಿರುವಂತವರ ಲಿಸ್ಟ್ ಆಗಿದೆ. ಇನ್ನು ಯಾರ್ಯಾರಿಗೆ ಹಣ ಬಂದಿಲ್ಲ, ಯಾವ ಕಾರಣಕ್ಕೆ ಹಣ ಬಂದಿಲ್ಲ, ಮತ್ತೆ ಏನ್ ಮಾಡ್ಬೇಕು ಅನ್ನೋದನ್ನ ಈಗ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಡಿಬಿಟಿ ವಿಫಲವಾದ ವಿವರಗಳು ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಇದೆ. ಅಂದ್ರೆ ನಿಮ್ಮ ಜಿಲ್ಲೆಯ ಮುಂದೆ ಇರುವಂತ ಈ ಡಿಬಿಟಿ ವಿಫಲವಾದ ವಿವರಗಳ ಕೆಳಗಡೆ ಇರುವಂತಹ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಜಿಲ್ಲೆ ಯಾವ್ದಂತ ನೋಡ್ಕೊಂಡು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಬಾಗಲಕೋಟೆಯಲ್ಲಿ ಇರುವಂತಹ ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಯಾರಿಗೆ ಹಣ ಬಂದಿಲ್ಲ ಅವರ ಒಂದು ಲಿಸ್ಟ್ ಅನ್ನು ಚೆಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಡಿಬಿಟಿ ವಿಫಲವಾದ ವಿವರಗಳ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಸಿಂಪಲ್ ಆಗಿ ಎಕ್ಸೆಲ್ ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ. ಈ ಒಂದು ಎಕ್ಸೆಲ್ ಫಾರ್ಮೆಟ್ ಅನ್ನ ನೀವು ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿದ್ಮೇಲೆ ನಿಮ್ಗೆ 3,000 ರೂಪಾಯಿ ಹಣ ಯಾಕೆ ಬಂದಿಲ್ಲ ಅಂದ್ರೆ ವಿಫಲವಾದಂತಹ ಫಲಾನುಭವಿಗಳ ಲಿಸ್ಟ್ ಇದು. ಯಾಕೆ ಬಂದಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ಈ ಒಂದು ಲಿಸ್ಟ್ ನಲ್ಲಿ ಇರುತ್ತೆ. ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಆ ಒಂದು ಕಟ್ಟಡ ಕಾರ್ಮಿಕರ ಹೆಸರು ಇರುತ್ತೆ, ಅವರ ಒಂದು ರಿಜಿಸ್ಟ್ರೇಷನ್ ನಂಬರ್, ಕಾರ್ಮಿಕ ಕಾರ್ಡಿನ ರಿಜಿಸ್ಟ್ರೇಷನ್ ನಂಬರ್, ಡಿಸ್ಟ್ರಿಕ್ಟ್ ಮತ್ತೆ ಎರರ್ ಸ್ಟೇಟಸ್. ಇದು ಬಹಳ ಮುಖ್ಯವಾದಂತ ಕಾಲಮ್. ಎರರ್ ಸ್ಟೇಟಸ್ ಅಂತಂದ್ರೆ ಯಾವ ಕಾರಣಕ್ಕಾಗಿ ನಿಮಗೆ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಎರರ್ ಸ್ಟೇಟಸ್ ನಲ್ಲಿ ಶೋ ಮಾಡಲಾಗಿದೆ.
ಇಲ್ಲಿ ನೋಡ್ತಿರ್ಬೋದು ನಿಮಗೆ ಬಹಳಷ್ಟು ಹೆಸರುಗಳಿದಾವೆ. ಏನಿದಪ್ಪ ಅಂತಂದ್ರೆ ಆಧಾರ್ ನಂಬರ್ ಈಸ್ ನಾಟ್ ಅವೈಲೇಬಲ್ ಅಂದ್ರೆ ಇಲ್ಲಿ ನಿಮ್ಮ ಒಂದು ಕಾರಣ ಏನು, ಇದಕ್ಕೆ 3,000 ರೂಪಾಯಿ ಹಣ ಬಂದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ಚೆಕ್ ಮಾಡ್ಕೊಬಹುದು. ನಿಮ್ಮ ಹೆಸರಿನ ಸೀದಾ ಬಂದ್ರೆ ನಿಮ್ಮ ಡಿಸ್ಟಿಕ್ ಬರುತ್ತೆ. ಡಿಸ್ಟಿಕ್ಕಿನ ಮುಂದೆ ಎರರ್ ಸ್ಟೇಟಸ್ ನಲ್ಲಿ ನಿಮ್ಮ ಹೆಸರಿನ ಮುಂದೆ ಇರುವಂತಹ ಎರರ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಕಾರಣಗಳನ್ನ ಕೊಡಲಾಗಿದೆ, ಯಾಕೆ ಅಂತ ಅನ್ನೋದನ್ನ ಬಹಳಷ್ಟು ಕಾರಣಗಳು ಇಲ್ಲಿ ಇದಾವೆ. ಈ ಒಂದು ಕಾರಣವನ್ನ ನೀವು ಮೊದಲು ನೋಡ್ಕೊಳ್ಬೇಕು. ಈ ಒಂದು ಕಾರಣದಿಂದಾಗಿ ನಿಮ್ಗೆ 3,000 ರೂಪಾಯಿ ಹಣ ಬಂದಿಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ಯಾರಿಗೆ ಹಣ ಬಂದಿಲ್ಲ ಅಂತವರ ಲಿಸ್ಟ್ ಚೆಕ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪೆನ್ನು ಪೇಪರ್ ಅನ್ನ ತೆಗೆದುಕೊಳ್ಳಿ. ಯಾಕಂದ್ರೆ ಇಲ್ಲಿ ನಿಮಗೆ ಮುಂದೆ ಇವೆಲ್ಲ ಬೇಕಾಗುತ್ತೆ. ಏನೇನು ಬರ್ಕೊಳ್ಬೇಕಂದ್ರೆ ಇಲ್ಲಿ ನಿಮ್ಮ ಹೆಸರಿನ ಮುಂದೆ ಇರುವಂತ ರಿಜಿಸ್ಟ್ರೇಷನ್ ನಂಬರ್ನ ಬರ್ಕೊಳ್ಳಿ ಒಂದ್ ಕಡೆಗೆ. ಎರಡನೇದು ಆಧಾರ್ ಸ್ಟೇಟಸ್ ನಲ್ಲಿ ಎರರ್ ಏನ್ ತೋರಿಸ್ತಾ ಇದೆ, ಯಾಕೆ ಹಣ ಬಂದಿಲ್ಲ ಅನ್ನೋದನ್ನ ಬರ್ಕೊಳ್ಳಿ. ನಂತರ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನೋಡಿ, ಅದನ್ನ ಬರ್ಕೊಳ್ಳಿ. ಮತ್ತೆ ಸರ್ಕಲ್ ನೇಮ್ ಅಂತ ಇರುತ್ತಲ್ಲ ಅದನ್ನ ಒಂದು ಪೇಪರ್ ಕಡೆಗೆ ಬರ್ಕೊಳ್ಬೇಕು. ಯಾಕಂದ್ರೆ ನಿಮ್ಗೆ 3,000 ರೂಪಾಯಿ ಹಣ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ಆದ ನಂತರ ಈ ಒಂದು ಎಕ್ಸೆಲ್ ಫಾರ್ಮೆಟ್ ಅನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಅನ್ನ ಮೇಲೆ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ವಿಫಲವಾದ ಡಿಬಿಟಿ ವಿವರಗಳನ್ನ ಭರ್ತಿ ಮಾಡುವ ಅರ್ಜಿಗಾಗಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಇದೆ. ಅಂದ್ರೆ ಇಲ್ಲಿ ನಿಮಗೆ ಯಾವ ಒಂದು ಕಾರಣದಿಂದಾಗಿ ನಿಮಗೆ 3,000 ರೂಪಾಯಿ ಹಣ ಏನಿದೆ ಬಂದಿರೋದಿಲ್ಲ ಅದನ್ನ ವಿವರಗಳನ್ನ ಡೀಟೇಲ್ಸ್ ಹಾಕಿ ನೀವು ಮತ್ತೆ ಸಬ್ಮಿಟ್ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ನಿಮಗೆ ನಿಮ್ಮ ಖಾತೆಗೆ 3,000 ರೂಪಾಯಿ ಹಣ ಬರೋದು ಪಕ್ಕಾ ಗ್ಯಾರಂಟಿ ಫ್ರೆಂಡ್ಸ್. ಹೌದು, ನಿಮಗೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ವಿಫಲವಾದ ಡಿಬಿಟಿ ವಿವರಗಳನ್ನ ಭರ್ತಿ ಮಾಡುವ ಅರ್ಜಿಗಾಗಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಫಾರ್ಮೆಟ್ ಏನಿದೆ ಓಪನ್ ಆಗುತ್ತೆ. ಅಂದ್ರೆ ಇಲ್ಲಿ ನಿಮ್ಮ ಇಮೇಲ್ ಐಡಿ ಕೂಡ ಕಂಡು ಬರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮ್ಮ ಡೀಟೇಲ್ಸ್ ನ ನಾನು ಏನ್ ಪೇಪರ್ ನಲ್ಲಿ ಬರ್ಕೊಳ್ಳಿ ಅಂತ ಹೇಳಿದ್ದೆ ಆ ಒಂದು ಡೀಟೇಲ್ಸ್ ನ ಎಲ್ಲ ಹಾಕ್ಬೇಕು. ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ನಿಮ್ಮ ಒಂದು ಕಾರ್ಮಿಕ ಕಾರ್ಡ್ ನಲ್ಲಿ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿಯಾದಂತ ಹೆಸರನ್ನ ಹಾಕಬೇಕು. ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹೆಸರನ್ನ ಹಾಕಿ ನಂತರ ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕ ಕಾರ್ಡ್ ನಂಬರ್ನ ಹಾಕಬೇಕು. ಕಾರ್ಮಿಕ ಕಾರ್ಡ್ ನಲ್ಲಿ ನಂಬರ್ ಇರುತ್ತೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರ್ಕೊಳ್ಳಿ ಅಂತ ಹೇಳಿದಲ್ಲ ಆ ಒಂದು ನಂಬರ್ನ ಹಾಕಿ ನಂತರ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಡೇಟ್ ಅಂದ್ರೆ ಕಾರ್ಮಿಕ ಕಾರ್ಡ್ ಅನ್ನ ಯಾವಾಗ ಮಾಡಿಸಿರ್ತೀರ ಅದರಲ್ಲಿ ರಿಜಿಸ್ಟ್ರೇಷನ್ ಡೇಟ್ ಇರುತ್ತೆ ಅದನ್ನ ಹಾಕ್ಬೇಕು. ಇಲ್ಲಿ ನೀವು ಹಾಕಿದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಬ್ಯಾಂಕ್ ನಂಬರ್ ಕೂಡ ಹಾಕಬೇಕು. ಬ್ಯಾಂಕ್ ಅಕೌಂಟ್ ಯಾವ ಅಕೌಂಟ್ ನಂಬರ್ ಮೇಲೆ ನೀವು ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿದ್ರೆ ಆ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಿ IFSC ಕೋಡ್ ನಂಬರ್ನ ಹಾಕಬೇಕು. ಮತ್ತೆ ರೆಫರೆನ್ಸ್ ನಂಬರ್ ಬರ್ದಿಟ್ಕೊಳ್ಳಿ ಅಂತ ಹೇಳಿದಲ್ಲ ಇಲ್ಲಿ ಎಲ್ಲ ಯೂಸ್ ಆಗುತ್ತೆ. ಆ ಬರ್ದಿಟ್ಕೊಂಡ್ರೆ ನೀವು ಆ ಒಂದು ರೆಫರೆನ್ಸ್ ನಂಬರ್ನ ಹಾಕಬೇಕು. ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಮ ಡಿಸ್ಟಿಕ್ ಯಾವ್ದಂತ ಚಾಯ್ಸ್ ಮಾಡಿಕೊಳ್ಳಿ. ಡಿಸ್ಟಿಕ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ಸರ್ಕಲ್ ನೇಮ್. ಫ್ರೆಂಡ್ಸ್ ನಿಮಗೆ ಸರ್ಕಲ್ ನೇಮ್ ಬರ್ಕರ್ ಅಂತ ಹೇಳಿದೆ, ಆ ಒಂದು ಸರ್ಕಲ್ ನೇಮ್ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಆದ್ಮೇಲೆ ನಾವು ಕೊಟ್ಟಂತ ಮಾಹಿತಿಗಳು ಎಲ್ಲ ಕರೆಕ್ಟ್ ಆಗಿದೆ ನಿಜ ಆಗಿದೆ ಅನ್ನೋದಕ್ಕೆ ಈ ಒಂದು ಎಸ್ ಅಂತ ಕಾಲಮ್ ಇದೆಯಲ್ಲ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು. ಅಂದ್ರೆ ಸಿಂಪಲ್ ಆಗಿ ನಿಮ್ಮ ಕಾರ್ಮಿಕ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿ, ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡಬೇಕು, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಅನ್ನ ಅಪ್ಲೋಡ್ ಮಾಡಬೇಕು. ಇಷ್ಟು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಯಾರಿಗೆ 3,000 ರೂಪಾಯಿ ಹಣ ಬಂದಿಲ್ಲ ಅಂತ ಒಂದು ಕಾರ್ಮಿಕರ ಖಾತೆಗೆ ಕೆಲವೇ ದಿನಗಳಲ್ಲಿ 3,000 ರೂಪಾಯಿ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಈ ರೀತಿಯಾಗಿ ಒಂದು ಕೆಲಸವನ್ನ ಮಾಡಬಹುದು. ನೀವು 3,000 ರೂಪಾಯಿ ಹಣ ನಿಮ್ಗೆ ಬಂದಿಲ್ಲ ಅಂದ್ರೆ ಈ ರೀತಿ ಕೆಲಸ ಮಾಡಿದ್ರೆ ನಿಮ್ಗೆ 3,000 ರೂಪಾಯಿ ಹಣ ಬರುತ್ತೆ. ಇನ್ನೊಂದು ಆಪ್ಷನ್ ಕೂಡ ಕೊಡಲಾಗಿದೆ, ಇಲ್ಲಿ ಮೇಲ್ ಐಡಿನ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ವಿಫಲವಾದ ಡಿಬಿಟಿ ವಿವರಗಳನ್ನ ಈ ಕೆಳಗಂಡ ನಮೂನೆಯಲ್ಲಿ ಡೌನ್ಲೋಡ್ ಮಾಡಿ ಮಾಹಿತಿಯನ್ನ ಈ ಇಮೇಲ್ ಐಡಿಗೆ ಕಳಿಸತಕ್ಕದ್ದು ಅಂತ ಕೊಟ್ಟಿದ್ದಾನೆ. ಅಂದ್ರೆ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕೂಡ ಡೌನ್ಲೋಡ್ ಅಂತ ಆಪ್ಷನ್ ಕೊಡಲಾಗಿದೆ. ನೀವು ಏನ್ ಮಾಡಬೇಕು, ಈ ಒಂದು ಇಮೇಲ್ ಐಡಿಗೆ ನೀವು ಮಾಹಿತಿಗಳನ್ನ ತಪ್ಪಾದಂತ ಮಾಹಿತಿಗಳನ್ನ ಆ ಒಂದು ಇಮೇಲ್ ಐಡಿಗೆ ನೀವು ಕಳಿಸ್ಬೇಕು. ಅಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಕೊಡಲಾಗಿದೆ. ಈ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಆದ ತಕ್ಷಣ ಇದನ್ನು ಜಸ್ಟ್ ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ಒಂದು ಎಕ್ಸೆಲ್ ಫಾರ್ಮೆಟ್ ಓಪನ್ ಆಗುತ್ತೆ. ಫ್ರೆಂಡ್ಸ್ ಇಲ್ಲಿ ಎಕ್ಸೆಲ್ ಫಾರ್ಮೆಟ್ ನಲ್ಲಿ ಓಪನ್ ಆದ್ಮೇಲೆ ನಿಮಗೆ ಏನು ನಾನು ಮಾಹಿತಿಗಳನ್ನ ಬರ್ಕೊಳ್ಳಿ ಅಂತ ಹೇಳಿದ್ದೆ, ರೆಫರೆನ್ಸ್ ನಂಬರು, ನಿಮ್ಮ ಒಂದು ವೃತ್ತದ ಹೆಸರು, ಫಲಾನುಭವಿಗಳ ಹೆಸರು, ರಿಜಿಸ್ಟ್ರೇಷನ್ ನಂಬರ್ ಅವುಗಳನ್ನ ಹಾಕಬೇಕು. ಅಂದ್ರೆ ಎರರ್ ಸ್ಟೇಟಸ್ ನಲ್ಲಿ ಏನ್ ತೋರಿಸಿದೆ ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಆಗಿಲ್ವಾ ಅಥವಾ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿಲ್ವಾ ಅಥವಾ ಏನ್ ಪ್ರಾಬ್ಲಮ್ ಅಂತ ಇರುತ್ತಲ್ಲ ಇಲ್ಲಿ ಕ್ರಮ ಸಂಖ್ಯೆ ಇಲ್ಲಿ ನೋಡ್ತಿರ್ಬೋದು ಕ್ರಮ ಸಂಖ್ಯೆ 1 ಅಂತ ಹಾಕಿ ಫಲಾನುಭವಿ ಹೆಸರು, ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್ ನಂಬರ್, ರೆಫರೆನ್ಸ್ ನಂಬರ್ನ ಹಾಕಬೇಕು. ಅದರ ಜೊತೆಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಹೆಸರನ್ನ ಹಾಕಬೇಕು. ಅದರ ಜೊತೆಗೆ ವೃತ್ತದ ಹೆಸರು ಅಂತ ಕೇಳಿದಾರೆ ಲಾಸ್ಟ್ಗೆ ಅದನ್ನ ಹಾಕಬೇಕು. ಇಷ್ಟೆಲ್ಲ ಹಾಕಿದ ನಂತರ ನಿಮ್ಗೆ ಏನ್ ಮಾಡಬೇಕು, ಈ ಒಂದು ನಿಮ್ಗೆ ಇದನ್ನ ಎಕ್ಸೆಲ್ ಫಾರ್ಮೆಟ್ ನ ಸೇವ್ ಮಾಡ್ಕೊಬೇಕು. ಜಸ್ಟ್ ನೀವೇನ್ ಮಾಡಬೇಕು, Ctrl+S ಅಂತ ಹೊಡೆದ್ರೆ ಸೇವ್ ಅಂತ ಇದು ಸೇವ್ ಆಗುತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಸೇವ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮೇಲ್ಗಡೆ ಇಲ್ಲಿ ಒಂದು ಸೇವ್ ಆಪ್ಷನ್ ಇರುತ್ತೆ, ಸೇವ್ ಆಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಸೇವ್ ಆಸ್ ಅಂತ ನೀವು ಕ್ಲಿಕ್ ಮಾಡಿ.
ಫ್ರೆಂಡ್ಸ್, ನಂತರ ನೀವು ಡೆಸ್ಕ್ಟಾಪ್ ನಲ್ಲಿ ಇದನ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಮೇಲ್ ಐಡಿ ಇತ್ತಲ್ಲ, ಆ ಮೇಲ್ ಐಡಿಗೆ ಈ ಒಂದು ಫಾರ್ಮ್ಯಾಟ್ ಅನ್ನ ಅಟ್ಯಾಚ್ ಮಾಡಿ ನೀವು ಮೇಲ್ ಮಾಡಬೇಕಾಗುತ್ತೆ. ಅಂದ್ರೆ ಇದನ್ನ ನೀವು ಸಿಂಪಲ್ ಆಗಿ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ ಮೇಲೆ ಇಲ್ಲಿ ನೋಡ್ತಿರ್ಬೋದು ಇಮೇಲ್ ಐಡಿ ಕಾಣ್ತಾ ಇದೆ ನಿಮಗೆ. ಈ ಒಂದು ಇಮೇಲ್ ಐಡಿನ ನೀವು ಕಾಪಿ ಮಾಡ್ಕೊಬೇಕು. ಒಂದು ಇಮೇಲ್ ಐಡಿನ ನೀವು ಕಾಪಿ ಮಾಡ್ಕೊಳ್ಳಿ ಒಂದ್ ಕಡೆಗೆ. ಇಲ್ಲಿ ನಾನು ಈಗ ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡ್ಕೊಂಡ ನಂತರ ನೀವು ಏನ್ ಮಾಡಬೇಕು, ನಿಮ್ಮ ಇಮೇಲ್ ಮುಖಾಂತರ ಆ ಒಂದು ಫಾರ್ಮ್ಯಾಟ್ ಅನ್ನ ಅಟ್ಯಾಚ್ ಮಾಡಿ ಆ ಒಂದು ಮೇಲ್ ಐಡಿಗೆ ನೀವು ಕಳಿಸ್ಬೇಕು. ಅಂದ್ರೆ ಯಾವ ರೀತಿ ಅಂತಂದ್ರೆ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಡೆಸ್ಕ್ಟಾಪ್ ನ ಓಪನ್ ಮಾಡ್ಕೊಳ್ಳೋಣ. ನಿಮ್ಮ ಒಂದು ಜಿಮೇಲ್ ಐಡಿಯನ್ನ ನೀವು ಓಪನ್ ಮಾಡ್ಕೊಬೇಕು. ಅಂದ್ರೆ ಇಲ್ಲಿ ಮೇಲೆ ಎಲ್ಲಿರ್ತದೆ ನಿಮ್ದು ಒಂದು ಜಿಮೇಲ್ ಐಡಿಯನ್ನ ನೀವು ಓಪನ್ ಮಾಡ್ಕೊಳ್ಳಿ. ಅಲ್ಲಿಂದ ಮೇಲ್ ಮಾಡಬೇಕು. ನೀವು ಜಿಮೇಲ್ ನಿಂದ ಓಪನ್ ಮಾಡ್ಕೊಂಡು ನೀವು ಮೇಲ್ ಮಾಡಿ. ಈಗ ಇಮೇಲ್ ಐಡಿ ಓಪನ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಕಾಂಪೋಸ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಏನು ನೀವು ಇಮೇಲ್ ನ ಮಾಡಬೇಕಾಗುತ್ತೆ. ಅಂದ್ರೆ ಆ ಒಂದು ಡಾಕ್ಯುಮೆಂಟ್ ನ ಏನು ಎಕ್ಸೆಲ್ ಫಾರ್ಮೆಟ್ ನಲ್ಲಿ ಸೇವ್ ಮಾಡ್ಕೊಂಡಿರ್ತಾರ ಅದನ್ನ ನೀವು ಇಲ್ಲಿ ನೋಡ್ತಿರ್ಬೋದು ಇಮೇಲ್ ಐಡಿ. ಫಸ್ಟ್ ಯಾರು ಇಮೇಲ್ ಮಾಡ್ಬೇಕಂದ್ರೆ ಕಾಪಿ ಮಾಡಿರ್ತಾರಲ್ಲ ಇಮೇಲ್ ಐಡಿನ ಅದನ್ನ ಹಾಕ್ಬೇಕು. ಇಲ್ಲಿ ಹಾಕಿದ್ಮೇಲೆ ಸಬ್ಜೆಕ್ಟ್ ಕೋವಿಡ್-19 ರಿಲೀಫ್ ಫಂಡ್ ಅಂತ ಹಾಕಿ ನಂತರ ಇಲ್ಲಿ ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಅಟ್ಯಾಚ್ ಫೈಲ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನ್ ಮಾಡಬೇಕು, ಆ ಒಂದು ಫೈಲ್ ಅನ್ನ ನೀವು ಎಲ್ಲಿ ಡೆಸ್ಕ್ಟಾಪ್ ನಲ್ಲಿ ಸೇವ್ ಮಾಡಿರ್ತಿರೋದ್ರಲ್ಲ ಆ ಒಂದು ಫೈಲ್ ಅನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕು. ಫ್ರೆಂಡ್ಸ್, ಈಗ ನಾನು ಈ ಫಾರ್ಮ್ಯಾಟ್ ಅನ್ನ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದೀನಿ. ಇಲ್ಲಿ ನೋಡ್ತಿರ್ಬೋದು ಫಾರಂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ತಾ ಇದೀನಿ. ಇಲ್ಲಿ ಫಾರಂ ಏನಿದೆ ಅಟ್ಯಾಚ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸಣ್ಣದಾಗಿ ಇಲ್ಲಿ ಕಾಣ್ತಾ ಇದೆ. ಫಾರಂ ಅಟ್ಯಾಚ್ ಆದ್ಮೇಲೆ ನೀವು ಏನ್ ಮಾಡಬೇಕು, ಮೇಲೆ ಇಮೇಲ್ ಐಡಿ ಹಾಕಿರ್ತೀರ. ಇಲ್ಲಿ ಸಿಂಪಲ್ ಆಗಿ ಸೆಂಡ್ ಅಂತ ನೀವು ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು ಇಮೇಲ್ ಐಡಿಗೆ ನಿಮ್ಮ ಮಾಹಿತಿ ಎಲ್ಲ ರವಾನೆ ಆಗುತ್ತೆ. ಈ ರೀತಿಯಾಗಿ ನೀವು ಏನ್ ಮಾಡಬೇಕು, ಇಮೇಲ್ ಐಡಿ ಮುಖಾಂತರ ಕೂಡ ನೀವು ಆ ಒಂದು ಮಾಹಿತಿಯನ್ನ ಸೆಂಡ್ ಮಾಡಿ ನಿಮಗೆ 3,000 ರೂಪಾಯಿ ಹಣ ಬರುವಂತೆ ನೀವು ಮಾಡಬಹುದು. ಅಂದ್ರೆ ಎರಡು ರೀತಿಯ ಆಪ್ಷನ್ಗಳನ್ನ ಕೊಡಲಾಗಿದೆ. ಡೈರೆಕ್ಟ್ ಆಗಿ ಮಾಹಿತಿಗಳನ್ನ, ತಪ್ಪಾದಂತ ಮಾಹಿತಿಗಳನ್ನ ಫುಲ್ಫಿಲ್ ಮಾಡಿ ಸಬ್ಮಿಟ್ ಮಾಡಬಹುದು. ಮತ್ತೆ ಇಮೇಲ್ ಐಡಿ ಕೂಡ ನೀವು ಮಾಹಿತಿಗಳನ್ನ ಎಕ್ಸೆಲ್ ಶೀಟ್ ನಲ್ಲಿ ತುಂಬಿ ಆ ಒಂದು ಮಾಹಿತಿಗಳನ್ನ ಸಬ್ಮಿಟ್ ಮಾಡಿದ್ರೆ ಸಾಕು. ಯಾರಿಗೆ 3,000 ರೂಪಾಯಿ ಹಣ ಬಂದಿಲ್ಲ, ಕೆಲವೇ ದಿನಗಳಲ್ಲಿ ನೇರವಾಗಿ ನಿಮ್ಮ ಖಾತೆಗೆ ಆ ಒಂದು 3,000 ರೂಪಾಯಿ ಹಣ ಬರುತ್ತೆ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತಪ್ಪದೆ ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಎಲ್ಲ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಈ ಮಾಹಿತಿಯನ್ನ ತಪ್ಪದೆ ಶೇರ್ ಮಾಡಿ.